नूलपुर निवासाय चंद्रशेखर योगिने श्री सुरगेश्वरेशाय नमो वेदसुबोधने त्रैलोक्य संपदालेख्य समुल्लेखन भित्तये सच्चिदानंद रूपाय शिवाय ब्रह्मणे नमः। ಪ್ರಾತಸ್ಮರಣೀಯ ಜಗದ್ಗುರು ಪಂಚ ಆಚಾರ್ಯರನ್ನ ಬಸವಾದಿ ಪ್ರಮಥರನ್ನ ಈ ರಾಷ್ಟ್ರವನ್ನ ಬೆಳಗಿರುವಂತಹ ಎಲ್ಲ ಸಂತ ಮಹಾಂತರನ್ನ ಸ್ಮರಣೆ ಮಾಡಿ ಎನ್ನ ಪರಮಾರಾಧ್ಯ ಗುರುವರರಾಗಿರುವಂತಹ ಶ್ರೀ ಗುರು ಸುರಗೀಶ್ವರ ಶ್ರೀ ಗುರು ಚಂದ್ರಶೇಖರ ಶಿವಾಚಾರ್ಯರ ಕರ್ತೃತ್ವ ಶಕ್ತಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಎನ್ನ ಪರಮಾರಾಧ್ಯ ಜಗದ್ಗುರು ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಕಾರಣಿಕ ಯುಗ ಪುರುಷ ಹಾನಗಲ್ಲ ಗುರು ಕುಮಾರ ಶಿವಯೋಗಿಗಳ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಇವತ್ತು ನೀವೆಲ್ಲ ಪವಿತ್ರವಾಗಿರುವಂತಹ ಗುರುಪೂರ್ಣಿಮೆಯ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ದಯಪಾಲಿಸುತ್ತಿರುವಂತಹ ಮಾರ್ಗದರ್ಶಕ ಗುರುಗಳಾಗಿರುವಂತಹ ಪರಮ ಪೂಜ್ಯ ಶ್ರೀ ಶತಸ್ಥಲ ಬ್ರಹ್ಮ ನಂಜುಂಡ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರವಾದಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯರೇ, ವಿಶೇಷವಾಗಿ ಇವತ್ತು ನಮ್ಮ ಹೋದ ವರ್ಷ ಗುರುಪೂರ್ಣಿಮೆ ಒಳಗ ಮಹಾರಾಷ್ಟ್ರ ಭಾಗದಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗಾಗಿ ಹಾಗೂ ಸಕಲ ಸದ್ಭಕ್ತರಿಗಾಗಿ ವೀರಶೈವ ವೇದಾಗಮ ಅನ್ನುವಂಥ ಒಂದು ಪುಸ್ತಕವನ್ನು ಬಿಡುಗಡೆ ಆಗಿದೆ. ಆದರೆ ಈ ವರ್ಷ ಗುರುಪೂರ್ಣಿಮೆ ಅಂದ್ರೆ ಗುರುಗಳಿಗೆ ಏನಾದರೂ ಸಲ್ಲಿಸಬೇಕು ಅನ್ನೋದನ್ನ ಎಲ್ಲರ ಮನಸ್ಸಿನಲ್ಲಿ ಇರ್ತವೆ. ಅದರ ನಮ್ಮ ಊರಿನ ಅಂದ್ರೆ ನೂಲ ಗ್ರಾಮದ ಮೊಮ್ಮಗನಾಗಿರುವಂತಹ ಸಾತ್ವಿಕ್ ಪಾಟೀಲ್ ಏನ್ ಮಾಡ್ಯಾರಂದ್ರ ಬರೇ ಬುಕ್ ಆದ್ರೆ ಎಲ್ಲರ ಕೈಯಾಗ ಹೋಗ್ಬೋದು, ಆದ್ರೆ ಎಲ್ಲರ ಕೈಯಾಗ ಬುಕ್ ಹಿಡಿಯಂಗಿಲ್ಲ. ಅದ್ರ ಬದಲಾಗಿ ಎಲ್ಲರ ಕೈಯಾಗ ಏನ್ ಹಿಡಿತಾರ ಅಂದ್ರೆ ಮೊಬೈಲ್ ಹಿಡಿಯಾಕತ್ತಾರ. ಅವ್ರು ಎಲ್ಲರ ಮೊಬೈಲ್ದೊಳಗೂ ಮಂತ್ರವನ್ನ ಹೋಗ್ಬೇಕಂತ ತಿಳ್ಕೊಂಡು ಇವತ್ತ ವೈದಿಕ ಮಿತ್ರ ಏನಂತ ಒಂದು ವ್ಯಾಪನ್ನ ಈ ವೇದಿಕೆ ಒಳಗ ಉದ್ಘಾಟನೆ ಮಾಡಿದ್ದಾರೆ. ಅವರಿಗೊಂದು ಸಲ ಜೋರಾದ ಚಪ್ಪಾಳೆಯನ್ನು. ಅದ್ರ ಜೊತೆಗೆ ಓಂಕಾರ ಸ್ವಾಮಿ ಕರದಗ ಅವರು ನೋಡಿದ್ರು ಎಲ್ಲಾ ಶಾಸ್ತ್ರಿಗಳಾಗಿರ್ಬೋದು ಭಕ್ತರಾಗಿರ್ಬೋದು ಬಿಸಿ ಇರ್ತಾರ. ಇನ್ನು ಎಲ್ಲರಿಗೂ ಲೆಕ್ಕ ಮಾಡ್ಕೋತ ಕೂಡ ಟೈಮ್ ಇಲ್ಲ. ವಾಸ್ತು ಸರಳ ಆಗ್ಬೇಕು, ಅದು ಎಲ್ಲರಿಗೆ ತಿಳಿಬೇಕಂತ ತಿಳ್ಕೊಂಡು ಅವರು ಕೂಡ ಒಂದು ವಾಸ್ತು ಆ್ಯಪನ್ನ ಉದ್ಘಾಟನೆ ಈ ವೇದಿಕೆ ಒಳಗೆ ಮಾಡ್ರ. ಅವರಿಗೂ ಒಂದು ಸಲ ಚಪ್ಪಾಳೆ ಮಾತಾಡ್ತೀವಿ. ಇನ್ನು ಸೇರಿರುವಂತಹ ಎಲ್ಲ ಸದ್ಭಕ್ತರೇ, ಹಿರಿಯರೇ ಮತ್ತು ಮಂಡಳಿ ಎಲ್ಲ ಸದಸ್ಯರೇ, ಗಡಿಗಾಲದಿಂದ ಬಂದಿರುವಂತಹ ಭಜನಾ ಮಂಡಳಿ ತಾಯಿಯಂದರೆ, ಇನ್ನು ಎಲ್ಲ ಸುತ್ತಮುತ್ತಲಿಂದ ಶ್ರೀಮಠದ ಮೇಲೆ ಭಕ್ತಿ ಇರುವಂತೆಲ್ಲ ಮಹಾಮಾತೆಯರೇ, ಶರಣು ಬಂಧುಗಳೇ, ತಮಗೆಲ್ಲರಿಗೂ ಶರಣು. ಇಷ್ಟು ಹೇಳಿ ಮುಗಿಸಂಗಿಲ್ಲ, ಚಾಲು ಮಾಡ್ತೇನೆ. ಎಲ್ಲರೂ ಒಂದು ಕ್ಷಣ, ಒಂದು ನಿಮಿಷ ಗುರುವಿನ ಧ್ಯಾನವನ್ನು ಮಾಡೋಣ. ಎಲ್ಲರೂ ಕಣ್ಣು ಮುಚ್ಕೊಳ್ರಿ, ನೇರವಾಗಿ ಕೂತ್ಕೊಳ್ರಿ. ಗುರು ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ. ಎಲ್ಲರೂ ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ. ಗುರು ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ. ಗುರು ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ. ಅಜ್ಞಾನ ನಾಶಕ ಗುರು ಮಹಿಮಾ ಅಜ್ಞಾನ ನಾಶಕ ಗುರು ಮಹಿಮಾ ಅಜ್ಞಾನ ನಾಶಕ ಗುರು ಮಹಿಮಾ ಅಜ್ಞಾನ ನಾಶಕ ಗುರು ಮಹಿಮಾ
ಹೇಮಯ ಗುರು ಮಹಿಮಾ ಪಾವನ ಹೇಮಯ ಗುರು ಮಹಿಮಾ ಪಾವನ ಹೇಮಯ ಗುರು ಮಹಿಮಾ ಪಾವನ ಹೇಮಯ ಗುರು ಮಹಿಮಾ ಗುರು ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ಗುರು ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ಜಯ ಮಂಗಲಂ ಜಯ ನಮಃ ಪಾರ್ವದೇವದೇ ಶಿವ ಹರ ಹರ ಮಹಾದೇವ. ಇಲ್ಲಿವರೆಗೂ ನಮ್ಮ ಚೌಗ್ಲೆ ಸರ್ ಹಿಡ್ಕೊಂಡು ನಾಗೇಶನ್ನ ವಸ್ತ್ರದವ್ರು ಹಿಡ್ಕೊಂಡು ಭಾಗ್ಯ ಮೇಡಮ್ ಅವರು ಅಜ್ಜಾರು ದೇಸಾಯರು ಅನೇಕ ಜನ ಇಲ್ಲೆಲ್ಲ ಮಾತನಾಡಿದ್ದಾರೆ. ಅವ್ರು ಮಾತನಾಡಿರುವಂಥ ಎಲ್ಲ ಮಾತುಗಳನ್ನ ನೀವೆಲ್ಲ ಕೇಳಿದಿರಿ. ಗುರು ಅಂದರೆ 2 ಅಕ್ಷರ. ಗು ಎಂದರೆ ಕತ್ತಲು, ರು ಎಂದರೆ ಬೆಳಕು. ಪ್ರತಿಯೊಬ್ಬರ ಜೀವನದೊಳಗೂ ಈ ಮನುಷ್ಯ ಜನ್ಮ ಬಂದ ಮೇಲೆ ಶ್ರೇಷ್ಠತೆನಾಗಬೇಕಾಗಿತ್ತಂದ್ರ, ಈ ಮನುಷ್ಯ ಮಹಾದೇವನಾಗಬೇಕಾಗಿತ್ತಂದ್ರ, ಈ ಜೀವಾತ್ಮ ಪರಮಾತ್ಮ ಆಗ್ಬೇಕಾಗಿತ್ತಂದ್ರ, ನಮಗೆಲ್ಲದಕ್ಕೂ ಈ ಜೀವನದೊಳಗ 84 ಲಕ್ಷ ಜೀವಿಗಳನ್ನ ದಾಟಿ ಬಂದಿರುವಂಥ ಈ ಮನುಷ್ಯ ಜನ್ಮವನ್ನ ಮತ್ತೆ ಮಹಾದೇವನ ಕಡೆ ಹೋಗ್ಬೇಕಾಗಿತ್ತಂದ್ರೆ ಯಾರು ಬೇಕಂದ್ರೆ ಗುರು ಬೇಕು. ಗುರು ಇಲ್ಲ ಅಂತಂದ್ರೆ ಮನುಷ್ಯನಲ್ಲಿ ನಮಗೇನೂ ಸಾಧ್ಯವಿಲ್ಲ. ಇವತ್ತು ಪ್ರತಿಯೊಬ್ಬರ ಜೀವನದೊಳಗೂ ಒಬ್ಬರೊಬ್ಬರು ಗುರುಗಳು ಇರ್ತಾರೆ. ಇವತ್ತು ಶಾಲೆಯಲ್ಲಿ ಕಲಿಸಬೇಕಾಗಿರುವಂತಹ ಶಿಕ್ಷಕರಿದ್ದಾರೆ. ಎಲ್ಲಾ ರೀತಿಯೊಳಗೂ ನಿಮಗೆ ಇನ್ನೂ ಮುಂದುವರೆದ ಹೇಳ್ಬೇಕಂದ್ರೆ ಈ ಮೈಲಿಗಲ್ಲು ಅಂತ ಇರ್ತದೆ, ಕಿಲೋಮೀಟರ್ ಕಾಲ ಇರ್ತದೆ. ಮಾತಾಡ್ತೈತೆ ಅನ್ನೋದು ಇಲ್ಲ. ಆದ್ರೆ ನಾವು ಗಡಿಂಗ್ ಕ್ಲಾಸ್ ಹೊಂಟಿವಂದ್ರ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಂತ ಹೇಳ್ತದೆ. ಯಾವ್ದು ಹೇಳ್ತದ? ಕಲ್ಲು ಹೇಳ್ತದೆ. ಆದ್ರೆ ಮಾತಾಡಂಗಿಲ್ಲ. ಅದನ್ನು ಒಂದು ಗುರುನೇ ನಮಗೆ. ಹಂಗ ಎಲ್ಲರ ಜೀವನದೊಳಗೂ ಒಬ್ಬರೊಬ್ಬರು ಗುರುಗಳು ಇರ್ತಾರೆ. ಅದ್ರ ವಿಶೇಷವಾಗಿ ಗುರು ಪೂರ್ಣಿಮಾ ಏನು ಅಂತಂದ್ರೆ ಅಧ್ಯಾತ್ಮದ ಗುರುಗಳನ್ನು ನಮಗೇನು ಬೋಧನೆ ಕೊಟ್ಟಿರಲ್ಲ ಅವರಿಗಾಗಿ ಮೀಸಲಿಟ್ಟಿರುವಂತ ಯಾವುದು ಅಂದ್ರೆ ಅದು ಗುರು ಪೂರ್ಣಿಮೆ. ಇವತ್ತು ಈ ಶುಭ ಇಂತಹ ಗುರು ಪೂರ್ಣಿಮಾ ದಿವಸ ಎಲ್ಲರೂ ತಮ್ಮ ತಮ್ಮ ಗುರುಗಳನ್ನ ಪ್ರೀತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ನಮ್ಮ ಜೀವನಕ್ಕೆ ಇವತ್ತಿನ ಯಾರ್ಯಾರಿಗೋ ಥ್ಯಾಂಕ್ಸ್ ಹೇಳ್ತಿರ್ತೀವಿ ನಾವು. ಈಗ ನಾವು ಮಠಕ್ಕೆ ಯಾರೋ ಹೊಸದಾಗಿ ಬರ್ತಿರ್ತಾರ, ಇಲ್ಲಿ ರಸ್ತೆ ಗೊತ್ತಿರಂಗಿಲ್ಲ, ಅಥವಾ ನಾವು ಇನ್ನೊಂದು ಊರಿಗೆ ಹೋಗಿರ್ತೀವಿ, ಮನೆ ಅಡ್ರೆಸ್ ಇರ್ತದೆ, ಹೆಂಗ್ ಹೋಗ್ಬೇಕು ಅನ್ನೋದು ಗೊತ್ತಿರಂಗಿಲ್ಲ. ಯಾರೋ ಒಬ್ಬರು ರೋಡ್ ಹೇಳಿದ್ರೆ ಅವ್ರಿಗೆ ಏನಂತ ಹೇಳ್ತೀವಿ ನೀವು? ಥ್ಯಾಂಕ್ಸ್ ಹೇಳ್ತಿರಲ್ಲ. ಇಲ್ಲಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾಗಿರ್ತದ, ಎಸ್ ಟಿ ಒಳಗೆ ಹತ್ತದ್ರಿ, ಎಸ್ ಟಿ ಎಲ್ಲ ಫುಲ್ ಐತಿ, ಯಾರೋ ದಯಾಮಯಿ ಇರೋರು ನಿಮ್ಮನ್ನ ಕರೆದು ಕೂಡ ಸೀಟ್ ಕೊಟ್ರ ಅವ್ರಿಗೆ ಏನ್ ಹೇಳ್ತೀರಿ? ಥ್ಯಾಂಕ್ಸ್ ಹೇಳ್ತಿರಲ್ಲ. ನಾವು ಜಾಗ ಸೀಟ್ ಕೂಡ ಕೊಟ್ಟವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ, ರೋಡ್ ಹೇಳಿದವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ, ಇನ್ನು ಏನೇನೋ ಕೊಟ್ಟವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀವಿ, ಹೌದಲ್ಲ? ಅದೇ ರೀತಿಯಾಗಿ ನಮ್ಮ ಬದುಕಿಗೆ ಈ ಜಂಜಡದಲ್ಲಿರುವಂತಹ ಈ ಬದುಕನ್ನ ಇದು ಸುಗಮವಾಗಿ ಪರಮಾತ್ಮನ ಹಾದಿಗೆ ಹೋಗುವಂತ ಜ್ಞಾನವನ್ನು ಕೊಡುವಂತ ಗುರುವಿಗೆ ಥ್ಯಾಂಕ್ಸ್ ಹೇಳೋದು ಯಾವ ದಿನ ಅಂದ್ರೆ ಅದು ಈ ಗುರು ಪೂರ್ಣಿಮೆ. ಅದಕ್ಕಾಗಿ ಈ ಗುರು ಪೂರ್ಣಿಮೆ ನಾವೆಲ್ಲರೂ ಕೂಡಿಕೊಂಡು ಇವತ್ತು ನಾವು ಆಗಿರ್ಬೋದು, ನೀವು ಆಗಿರ್ಬೋದು, ನಮಗೆಲ್ಲರಿಗೂ ಗುರುಗಳು ಆ ಮಹಾಗುರುಗಳನ್ನ ಸ್ಮರಣೆ ಮಾಡುವುದೇ ನಮ್ಮೆಲ್ಲರ ಕರ್ತವ್ಯ. ಅದಕ್ಕಾಗಿ ಇವತ್ತು ಗುರು ಪೂರ್ಣಿಮಾ ನಿಮಿತ್ತವಾಗಿ ತಾವೆಲ್ಲರೂ ಬಹಳ ಶ್ರದ್ಧಾ ಭಕ್ತಿಯಿಂದ ಬಂದಿದ್ರಿ. 2 ಮಾತು, ಯಾಕಂದ್ರೆ ಟೈಮ್ 2 ಆಗೈತಿ. ನಾನು ಪ್ರತಿ ಸಲ ಗುರು ಪೂರ್ಣಿಮಾ ಆಗಿರ್ಬೋದು, ನಮ್ಮ ಮಠದಾಗ ಮಾಡುವ ಎಲ್ಲಾ ಕಾರ್ಯಕ್ರಮಗಳದಾಗ ಒಂದು ಏನು ನೆನಪು ಮಾಡ್ಕೋತೀನಿ ಅಂದ್ರೆ ಇವತ್ತು ನಮ್ಮ ಅಜ್ಜರ ನಮ್ಮ ಜೊತೆ ಭೌತಿಕವಾಗಿರ್ಲಿಕ್ಕಿಲ್ಲ. ಚಂದ್ರಶೇಖರ್ ಅಜ್ಜರ ಶರೀರ ನಮಗೆ ಭೌತಿಕವಾಗಿರ್ಲಿಕ್ಕಿಲ್ಲ, ಆದ್ರ ಅವರ ಅಂತರಂಗದ ಶಕ್ತಿ ಅದು ಯಾವಾಗ್ಲೂ ನಮ್ಮ ಜೊತೆನೇ ಇದೆ ಅನ್ನೋದಕ್ಕೆ ಕಾರಣಕ್ಕೆ ಅವ್ರು ಏನ್ ಮಾಡ್ತೀರಂದ್ರೆ ಒಂದು
1 ಗಂಟೆ ದಾಟಿತ್ತಂದ್ರ ಅವ್ರೇನ್ ಹೇಳ್ತಿದ್ರು, ಸ್ವಾಮಿಗಳು ಮೈಕ್ ಇಡ್ರಿ ಎಲ್ಲರಿಗೂ ಪ್ರಸಾದ ಕೆಳಗೆ ಕಳಿಸ್ಕೊಡ್ರಿ ಅಂತ ಹೇಳ್ತಿದ್ರು. ನಮ್ಮ ಅಜ್ಜಾರು ಎಲ್ಲದಕ್ಕಿಂತಲೂ ಮಹತ್ವ ಯಾವ್ದು ಕೊಡ್ತೀರಿ ಅಂದ್ರೆ, ಬರುವಂತ ಭಕ್ತರೇ ಗದಗಿ ಒಳಗಿರುವಂತ ಸುರಗೀಶ ಬೇರೆ ಅಲ್ಲ, ನನ್ನ ಮಠಕ್ಕೆ ಬರುವಂತ ಭಕ್ತರು ಬೇರೆಲ್ಲ, ಇವರೆಲ್ಲ ಎರಡು ಒಂದ ಅನ್ನುವಂತ ಭಾವನೆ ಯಾರು ಪಟ್ಟಿದ್ರು ಅಂದ್ರ ಅದು ಲಿಂಗೈಕ್ಯ ಚಂದ್ರಶೇಖರ ಅದಕ್ಕಾಗಿ ಇವತ್ತು ಚಂದ್ರಶೇಖರ ಅಜ್ಜಾರ ಗುರು ಪೂರ್ಣಿಮಾ. ಬಹುತೇಕ ಹೋದ್ಸಲನು ಪಾದ ಪೂಜಾಕ್ಕೆ ರೆಡಿ ಮಾಡಿದ್ರು, ಅವಾಗೂ ಯೋಗ ಆಗಲಿಲ್ಲ, ಈಗೂ ಆಗಿಲ್ಲ, ಮುಂದೂ ಆಗೋದಿಲ್ಲ. ಕಾರಣ ಏನಂದ್ರ ಇದಕ್ಕೆ ನಾನು ಗುರುಲ್ಲ, ನನಗೊಬ್ಬ ಗುರುಗಳು ಯಾರಂದ್ರೆ ಅದು ಚಂದ್ರಶೇಖರ ಅಜ್ಜಾರು. ಅವರ ಪೂಜೆನೇ ಎಲ್ಲದಕ್ಕಿಂತಲೂ ಶ್ರೇಷ್ಠ ತಿಳಿಸಿ ಇವತ್ತು ಈ ಗುರು ಪೂರ್ಣಿಮೆ ನಿಮಿತ್ತವಾಗಿ ತಾವೆಲ್ಲರೂ ಇಷ್ಟೇ, ಯಾರ ಮನೆಯೊಳಗೂ ಹೋದರೂ ಕೂಡ ನಮಗೆ ಶಾಂತಿ ಸಮಾಧಾನ ಇಲ್ಲ ಅನ್ನೋದನ್ನು ನಾವೆಲ್ಲರೂ ಗೊತ್ತಿರುವಂತ ವಿಚಾರ. ಇವತ್ತು ಎಲ್ಲರ ಮನೆಯೊಳಗೆ ಎಲ್ಲ ಇದೆ, ಆದ್ರೆ ಎಲ್ಲರೂ ಹುಡುಕಾಡಕತ್ತಿದ್ದು ಒಂದೇ, ಅದು ಶಾಂತಿ ಮತ್ತು ಸಮಾಧಾನ. ಹಂಗಂತ ತಿಳ್ಕೊಂಡು ಎಲ್ಲರೂ ದೊಡ್ಡ ದೊಡ್ಡ ಡಿ ಮಾರ್ಟ್ದಾಗ ಹೋಗಿ ರೊಕ್ಕ ಕೊಟ್ಟರೆ ಸಿಗ್ತೈತೇನ್ರಿ? ಇಲ್ಲ ಬಹಳ ದೊಡ್ಡ ಮಾಲ್ ಐತೆ ಅಂತ ತಿಳ್ಕೊಂಡು ಅಲ್ಲಿ ರೊಕ್ಕ ಕೊಟ್ಟರೆ ಸಿಗ್ತೈತೇನು? ಸಿಗಂಗಿಲ್ಲ. ಅದು ಸಿಗ್ಲಾಕ್ ಯಾಕಂದ್ರೆ ಅದು ಹೊರಗಿಲ್ಲ, ಅದು ನಮ್ಮ ಒಳಗದ. ಆ ಶಾಂತಿ ಸಮಾಧಾನ ಸಿಗಬೇಕಾಗಿತ್ತು ಅಂತಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಗುರುಗಳು ಕೊಟ್ಟಿರುವಂತ ಮಹಾಮಂತ್ರವನ್ನ ಜಪವನ್ನು ಮಾಡಬೇಕು. ಆ ಜಪದಿಂದ ಮನುಷ್ಯ ತಪ ಮಾಡ್ಬೇಕು. ಬಹಳ ಮಂದಿಗೆ ಏನಾಗಿತ್ತಂದ್ರ ಪೂಜಾ ಪುನಸ್ಕಾರ ಇವೆಲ್ಲ ಸನ್ಯಾಸಿಗಳ ಖಾಲಿ ಇರ್ತಾವ, ಅವು ಮಾಡ್ಕೊಂತ ಇರ್ತಾವ ಅಂತ ತಿಳ್ಕೊಂಡಿರ್ತಾರೆ. ಹಂಗಿದ್ರೆ ಮತ್ತೆ ಅವ್ರು ಅಷ್ಟ ಸುಖವಾಗಿರ್ತಾರೆ, ನಿಮಗ್ ಸುಖ ಆಗಿತ್ತಂದ್ರೆ ಬಿಟ್ಟು ಬಿಡ್ಬೋದು. ಬಹಳ ಮಂದಿ ಕೇಳ್ತಿರ್ತಾರೆ ನಮಗೆ, ನೀವಿಷ್ಟು ಆರಾಮದಿರಲ್ರಿ, ಏನೂ ಕಷ್ಟ ಇಲ್ಲ ಅಂತ ತಿಳ್ಕೊಂಡು. ಅದ್ರ ಕಷ್ಟ ಇದ್ರೂ ಕೂಡ ಹೊರಗೆ ಗೊತ್ತಾಗಲ್ಲ. ಕಾರಣ ಏನಂದ್ರೆ ನಿತ್ಯ ಪೂಜೆ, ಪ್ರವಚನ, ಯಾವಾಗಲೂ ಅಧ್ಯಾತ್ಮದೊಳಗೆ ಮನುಷ್ಯ ಇರಬೇಕು. ಮನುಷ್ಯ ಭೂಮಿಗೆ ಬಂದಾನ ಅಂತಂದ್ಮೇಲೆ ಕಷ್ಟಗಳು ಇರವ. ಸುಖ ಬೇಕಂದ್ರ ಸುಖಸ್ಯ ಮೂಲ ದುಃಖ ಅಂತ ತಿಳ್ಕೊಂಡು ಹೇಳ್ತಾರೆ. ಸುಖದ ಮೂಲ ಏನು ಅಂತ ಕೇಳಿದ್ರೆ ದುಃಖ. ಅದ್ರ ದುಃಖದ ನಾವು ಯಾರೋ ಬೇಡ ಅಂತೀವಿ. ಈಗೆಲ್ಲರಿಗೆ ರೊಕ್ಕ ಬೇಕು, ಬಂಗಾರ ಬೇಕು, ಶಾಂತಿ ಬೇಕು, ಸಮಾಧಾನ ಬೇಕು. ಯಾವ ಬೇಡನ್ರಿ? ಎಲ್ಲ ಬೇಕು. ಅದಕ್ಕೆ ಬೇಕಂದ್ರೆ ಅದಕ್ಕೆ ಕಷ್ಟ ಬೇಡ. ಆದ್ರೆ ಕಷ್ಟ ಅಂದ್ರೆ ಏನು ಅಂದ್ರೆ ಗುರುಗಳು ಕೊಟ್ಟಿರುವಂತಹ ಮಹಾಮಂತ್ರವನ್ನು ಸ್ಮರಣೆ ಮಾಡೋದು, ದೀಕ್ಷೆಯನ್ನು ಪಡ್ಕೊಳ್ಳೋದು. ನಾವು ದೀಕ್ಷಾ ಅಂದ್ರೆ ಕೂಡಲೇ ಎಲ್ಲರೂ ಅವರವ್ರ ಧರ್ಮ ತೋರಿ ನಮ್ಗೇನು ಅಂತ ತಿಳ್ಕೊಂಡು, ನಿಮಗೆಲ್ಲ ನೆನಪಿರ್ಲಿ, ಹುಟ್ಟಿರುವಂತಹ ಪ್ರತಿಯೊಬ್ಬ ಜೀವಿಗೂ, ಮನುಷ್ಯ ಅನ್ನೋದೇನು ಜೀವಿ ಅದಲ್ಲ, ಈ ಮನುಷ್ಯನ ಜೀವನಕ್ಕೂ ದೀಕ್ಷಾ ಬೇಕು. ಇನ್ನೂ ಮುಂದುವರೆದು ಹೇಳ್ತೀನಿ ನಿಮಗ, ದೀಕ್ಷಕ್ಕೆ ಎಷ್ಟು ಮಹತ್ವ ಇದೆ ಅಂತ ತಿಳ್ಕೊಂಡು ಇವರು ಹಾವೇರಿ ಜಿಲ್ಲಾದ ಸ್ವಾಮೀಜಿಯವರು ಗುಡ್ಡದ ಮಲ್ಲಾಪುರ ಅಂತ ಒಂದು ಊರಿದೆ. ಇಲ್ಲಿ ನಮಗೆಲ್ಲ ಸ್ವಾಮಿಗಳಿಗೆ ಮಠಕ್ಕೆ ಮಾಡ್ತಾರೆ. ಆ ಊರೊಳಗ ಸ್ವಾಮಿಗಳಿಗೆ ಮಠಕ್ಕೆ ಮಾಡಂಗಿಲ್ಲ. ಏನೊಂದು ಹಸು ಹುಟ್ಟಿರ್ತದಲ್ಲ, ಆಕಳಿಗೆ ಹುಟ್ಟಿರುವಂತಹ ಒಂದು ಕರುವಿಗೆ ಅಲ್ಲಿ ಪಟ್ಟಾಭಿಷೇಕ ಮಾಡಿ ಸ್ವಾಮಿಗಳಂತೂ ತೋರ್ತಾರೆ. ನಿಮ್ಗೆ ನೆನಪಿರ್ಲಿ, ಅಲ್ಲಿ ಮೊದಲಿರುವಂತಹ ಏನು ದೊಡ್ಡ ಅಜ್ಜಾರ್ ಇರ್ತಾರಲ್ಲ, ಅಂದ್ರೆ ಕರುನ ಅಜ್ಜಾರ್, ಅಲ್ಲಿ ಬೇರೆ ಏನಿಲ್ಲ. ಅವ್ರು ಲಿಂಗೈಕ್ಯ ಆದ್ಮೇಲೆ ಮತ್ತೊಬ್ರು ಏನ್ರೆ ಹೋಗಿ ಹುಡುಕಾಡ್ಕೊಂಡು ತರಬೇಕು ಅಂತಿಲ್ಲ. ಅವರು ಅದೇ ದಿನ ಇನ್ನೊಂದು ಮನೆಯೊಳಗ ಅದೇ ಭಾಗದೊಳಗಿರುವಂತ ಒಂದು ಯಾವುದೇ ಜಾತಿ ಆ ಜಾತಿಯೊಳಗ ಒಂದು ಆಕಳು ಹಸುವಿನೊಳಗ ಅವ್ರು ಮತ್ತೆ ಜನ್ಮ ತಾಳ್ತಾರೆ ಕರುವಾಗಿ. ಆ ಕರು ಹೆಂಗ್ ಗೊತ್ತಿಡಿತ ಅಂದ್ರೆ 3 ದಿವಸ ಆದ್ರೂ ಕೂಡ ಅದನ್ನ ಹಾಲನ್ನು ಕುಡಿಯೋದಿಲ್ಲ. ಅವಾಗ ಗೊತ್ತಾಗತ್ತ, ಅವಾಗ ಆ ಭಾಗದ ಜನರಿಗೆ ಇಲ್ಲ ದೊಡ್ಡದ ಅಜ್ಜಾರು ಲಿಂಗೈಕ್ಯರಾಗ್ಯಾರ, ಅದಕ್ಕೆ ಹುಟ್ಟಿರುವಂತ ಈ ಕರು ಹಾಲು ಕುಡಿಯಂಗಿಲ್ಲ ಅಂದಾಗ ಅಲ್ಲಿಗೆ ಆ ಮಠದ ಇರುವಂತ ಹಿರಿಯರು ಹೋಗಿ ಅದಕ್ಕೆ ಯಾವಾಗ ದೀಕ್ಷಾ ಕೊಟ್ಟು ಲಿಂಗ ಕಟ್ತಾರಲ್ಲ ಅವಾಗ ಅದನ್ನ ಹಾಲು ಕುಡಿಯಕ್ ಪ್ರಾರಂಭ ಮಾಡ್ತಂದ್ರ ಎಷ್ಟು ಮಹತ್ವದ ಶಕ್ತಿ ಇರ್ಬೋದು. ಲಿಂಗ ಹೊಡ್ಕೊಂಡು ಕೂತ್ಕೊಂಡ್ರೆ ಅವ್ರ ಕಡೆ ಹೋಗ್ತದ. ಅಂದ್ರ ದೀಕ್ಷೆ ಅನ್ನೋದು ಎಲ್ಲರಿಗೆ ಇದು ಮುಖ್ಯವಾಗಿದೆ. ಅದಕ್ಕೆ ದೀಕ್ಷೆ ಯಾರು ಪಡ್ಕೊಂತಾರಲ್ಲ ಅವರಿಗೆ ಭವಬಂಧನದಿಂದ ದೂರ ಆಗುವಂತ ಶಕ್ತಿ ಆ ದೀಕ್ಷೆಯಲ್ಲಿದೆ. ಗುರು ಪೂರ್ಣಿಮೆ ಅಂದ್ರ ನಾವು ಗುರುವಿನ ಮಕ್ಕಳಾಗೋದು, ತಂದೆ ತಾಯಿ ಮಕ್ಕಳಾಗಿವಿ. ಆದ್ರೆ ಯಾವಾಗ ಗುರುವಿಗೆ ಮಕ್ಕಳಾಗ್ತೀವಲ್ಲ ಅವಾಗ ಈ ಜೀವನವನ್ನು ಪಾವನ ಆಗ್ತದ ಅಂತ ತಿಳ್ಕೊಂಡು ಹೇಳಿ, ನೀವೆಲ್ಲ ಬಹಳ ಶ್ರದ್ಧೆಯಿಂದ ಬೆಳಗ್ಗೆಯಿಂದ ಇವತ್ತು ಈ ಶ್ರೀಮಠದೊಳಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾನು ಯಾವಾಗ್ಲೂ ಅಜ್ಜಾರ ಹೇಳಿದಾಗ ಬಹಳ ಜನರಿಗೆ ನಾವು ಹೇಳ್ತಿರ್ತೀನಿ, ನೂಲು ಮಠ
ನನಗೆ ಸಿಕ್ಕಿದ್ದು ಭಾಗ್ಯ ಅಂತ ತಿಳ್ಕೊಡಿ. ಯಾಕಂದ್ರೆ ನಾನ್ 100 ಮಠಕ್ಕೆ ಸಿಕ್ಕಿದ ಭಾಗ್ಯ ಅಲ್ಲ, ನನಗೆ 100 ಮಠ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ತಿಳ್ಕೊಂಡು ನಾ ಭಾವಿಸ್ತೀನಿ. ಯಾಕಂದ್ರೆ ಬೇರೆ ಊರೊಳಗ ಅವ್ರ ಅಜ್ಜಾರ್ ಹೇಳಿದ್ರಲ್ಲ 10 ಸಲ ಫೋನ್ ಮಾಡಬೇಕು, ಆದ್ರೆ ಯಾರಿಗೂ ಫೋನ್ ಮಾಡಲಾರ್ದೆ ಇಷ್ಟು ಪ್ರೀತಿಯಿಂದ ಬರುವಂತ ಮಠ ಯಾವುದಂದ್ರೆ ಅದು ನೂರಸೀಶ್ವರ ಮಠ. ಇವತ್ತು ಎಲ್ಲ ನಮ್ಮ ಶಿವಾನಂದ ಅಂತ ತಿಳ್ಕೊಂಡು ಎರಗಟ್ಟವ್ರೊಬ್ರು ಮಾತಾಡಿದ್ರು. ಬಹುತೇಕ ಈಗ ನನ್ನದಿಂದ ಬಂದಾರ, ಮುತ್ನಾಳ, ಇದುರುಗುಚ್ಚಿ, ಮತ್ತ ನಿಲಿಜಿ, ಗಿಜೋಣಿ, ಈ ಕಡೆ ತನೋಡಿ, ಒಬ್ಬ ಅಜ್ಜವ ಮುಂಬೈದಿಂದ ಬಂದಾರ. ಕೆಲವು ಹುಡುಗ ಒಬ್ಬ ಬೆಂಗಳೂರಿಗೆ ಇದ್ದವ. ದೀಕ್ಷಾ ತಲೋಕು ಬೆಂಗಳೂರಿಂದ ಇಲ್ಲಿಗೆ ಬರ್ತಾರಂದ್ರೆ ಇನ್ನೂ ನಮ್ಮ ದೀಕ್ಷಾ ತಗೋಬೇಕಂತ ತಿಳ್ಕೊಂಡ ಬೆಂಗಳೂರಿನಿಂದ ಕೆಲಸ ಬಿಟ್ಟು ಬರ್ತಾರಂದ್ರೆ ಇಲ್ಲಿ ಇನ್ನೂ ಧರ್ಮ ಉಳಿದಿದೆ. ಆ ಧರ್ಮವನ್ನು ಉಳಿಸೋದು ಎಲ್ಲರೂ. ಬರೀ ಧರ್ಮ ಅಂದ್ರೆ ನೀವೇನ್ ಅನ್ಕೊಂಡ್ರಿ ಇವ್ರು ಸ್ವಾಮಿಗಳು ಲಿಂಗಾಯತ ಮಠ ಐತಿ ಅದು ಒಂದ ಧರ್ಮ ಅಂತ ಯಾರು ಭಾವಿಸ್ಬೇಡ್ರಿ. ಧರ್ಮ ಯಾವುದಂದ್ರ ಇನ್ನೊಬ್ಬರಿಗೆ ಅಸಹ್ಯವಾಗದಾಗ ನಡ್ಕೊಳ್ಳೋದೇನೈತಲ್ಲ ಅದಾ ಧರ್ಮ. ಇನ್ನೊಬ್ಬರನ್ನ ಪ್ರೀತಿಸೋದೈತಲ್ಲ ಅದನ್ನು ಒಂದು ಧರ್ಮ. ನಾವು ಪ್ರೀತಿಸುವಂತ ಧರ್ಮವನ್ನು ನಾವೆಲ್ಲರೂ ಆಚರಣೆ ತರಬೇಕು. ವಿಶೇಷವಾಗಿ ಇವತ್ತು ಸಾತ್ವಿಕ್ ಪಾಟೀಲ್ ಅವನ್ ನೀನೊಂದು ಮಾತು ಹೇಳಿದವ್ರಿಗೆ ಹೇಳ್ಬೇಕಾಯ್ತ. ನಂದೇನೂ ಕೆಲಸ ಇಲ್ಲ, ಅದೇನು ಯಾಪ್ ಮಾಡ್ಯಾರಲ್ರಿ, ಅದಕ್ಕೆ ನನ್ನ ಎಳ್ಳು ಕಾಳಷ್ಟು ಅದ್ರೊಳಗೆ ನಂದೇನೂ ಸಂಯೋಜನೆ ಇಲ್ಲ. ಎಲ್ಲ ಮಾಡೋದು ಅವನ. ನಮ್ಮ ಸಂಜು ಮುತ್ನಾಳ್ ಅಂತ ತಿಳ್ಕೊಂಡು ನಮ್ಮ ಈ ಊರಿನವರು ಬಹಳ ದುಡಿತಾರೆ. ಅವ್ರ ಹಳೆಯ ಒಂದು ನಮ್ಮ ಪಾದಯಾತ್ರದೊಳಗೆ ಒಳ್ಳೆ ಇಂಟೆಲಿಜೆಂಟ್ ಹುಡುಗ. ಅವ್ನು ನೋಡಿದ ತಕ್ಷಣ ಎಲ್ಲರೂ ಋಷಿ ಇದ್ದಂಗೆ ಕಾಣ್ತಾರೆ. ಆದ್ರೆ ನಾನು ಲಿಂಗಾಯತ ಒಳಗೆ ಹುಟ್ಟಿದ್ರೆ ಅಕಸ್ಮಾತ್ ಬೇರೆಯವ್ರೊಳಗೆ ಹುಟ್ಟಿದ್ರೆ ಹೇಗಿತ್ತು ಅಂತಂದ್ರೆ ಮಾರ ಈ ಲಿಂಗಾಯತ ಎಲ್ಲ ನೀವು ಮನುಷ್ಯನಾಗ ಹುಟ್ಟಿದ ಒಂದು ದೊಡ್ಡ ಪುಣ್ಯ ಅಂತ ಅವ ಈ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಇದನ್ನ ಎಲ್ಲರೂ ಪೂಜೆ ಮಾಡ್ಬೇಕಾದ್ರೆ ಸ್ವಾಮಿಗಳು ಅಷ್ಟ ಮಾಡ್ತಾರೆ, ಅವ್ರು ಓಡ್ತಾರ. ಮತ್ ನಾ ಮಾಡಿದ ಹೆಂಗ್ರಿ ಅಂದ ಭಗವಂತನ ಅನುಗ್ರಹ ಪ್ರತಿಯೊಂದು ಜೀವಿಗಳಿದ್ದಲ್ಲಿ. ನಾನು ಯಾರು ನೀವು ಯಾರು ಅಂದ್ರೆ ಇದನ್ನ ರೂಪ ನೋಡಿದಾಗ ನಾನೊಬ್ಬ ಸ್ವಾಮಿ ಇರ್ಬೋದು, ನೀವು ಭಕ್ತರಿರ್ಬೋದು, ಬೇರೆ ಇರ್ಬೋದು, ಒಳಗಿರುವಂತ ಆತ್ಮ ಐತಲ್ಲ ಅದು ಪರಮಾತ್ಮ. ಅವ್ರು ಎಲ್ಲರಲ್ಲೂ ಒಬ್ಬನೇ ಇದ್ದಾನೆ. ಆ ಭಾವನೆ ನಮ್ಮಲ್ಲಿ ಬರಬೇಕು. ಅದಕ್ಕೆ ಅವನು ಮಾಡಿರುವಂತ ಕೆಲಸ ಸುಮಾರು 3 ವರ್ಷಗಳ ಕಾಲ ಅವನ್ ನೌಕರಿ ಇಲ್ಲ, ಅವ್ರವ್ ಬಂದಿಲ್ಲ ಅನ್ಸುತ್ತೆ. ಅವ್ರವ್ವ, ಅವರಪ್ಪ, ಅವ್ರ ಅಜ್ಜಿ ಇವರೆಲ್ಲರೂ ಏನ್ ಮಾಡ್ಯಾರ ಅಂದ್ರ ಅವ್ರಿಗೆ ನಮಗ ದತ್ತು ಕೊಟ್ಟಂಗ ಆಗೈತೆ. ಎಲ್ಲರೂ ಬರೀ ಏನ್ ಮಾಡ್ಕೊಂಡು ಸಮಾಜ ಕೆಲಸ ಮಾಡಬೇಕು. ಈ ಧರ್ಮದಲ್ಲಿ ಹುಟ್ಟಿರೋದ್ರಿಂದ ಈ ಧರ್ಮಕ್ಕಾಗಿ ನಾನು ಏನಾದ್ರೂ ಮಾಡ್ಬೇಕಂತ ಛಲದಿಂದ ಇವತ್ತು 8 ಭಾಷೆಗಳೊಳಗೆ. ಇನ್ನೂ ವಿಚಿತ್ರ ಏನಂದ್ರೆ ಸಂಕಲ್ಪ ನಮ್ಮೆಲ್ಲ ಶಾಸ್ತ್ರಿಗಳು ಎಲ್ಲದಕ್ಕ ಒಂದ ಸಂಕಲ್ಪ ಇರ್ತೈತಿ. ಅವ ಇನ್ನೂ ಅಪ್ಡೇಟ್ ಆಗ್ಯದ. ಈಗ ಜಗತ್ ನಮ್ಮ ಇಂಡಿಯಾದಾಗ 5G ಐತಿ, ಅವ 10Gದಾಗ ಹೋಗ್ಯಾರ. ಏನಂದ್ರೆ ಎಲ್ಲಾ ಪೂಜಕ್ಕೂ ಒಂದೊಂದು ಸಂಕಲ್ಪವನ್ನ ಮತ್ತ ಆ ಯಾಪದೊಳಗೆ ಹೋದ್ರೆ ಯಾವ ಪೂಜೆ ಎಷ್ಟು ಮಾಡ್ಬೇಕು, ಏನ್ ಹತ್ತದ, ಏನು ಪರಿಹಾರ ಮಾಡ್ಕೋಬೇಕು ನಾ ಹೇಳ್ದೆ. ಮತ್ ಎಲ್ಲ ಯಾಪದಾಗ ಕೊಟ್ಟರೆ ಉಳಿದವರೆಲ್ಲ ಮತ್ತೆ ಶಾಸ್ತ್ರಿಗಳ ಕಡೆ ಹೋಗೋದು ಬಂದ್ ಮಾಡ್ತಾರೆ. ಅದೇನು ಮಾಡೋದು ಅದಕ್ಕೆ ಮುಂದೆ ಅವ್ರದ್ದು ಶಾಸ್ತ್ರಿಗಳ ಕಡೆ ಹೋಗೋದಕ್ಕಿಂತಲೂ ಎಲ್ಲರೂ ಶಾಸ್ತ್ರವನ್ನು ಬಲ್ಲವರು ಆಗೋ ಸಲುವಾಗಿ ಈ ಆ್ಯಪನ್ನು ಅವರು ನಮ್ಗೆಲ್ಲರಿಗೂ ಅಭಿಮಾನ. ಅದು ಯಾಕಂದ್ರೆ ಅವ್ರು ಭಾಳ ದೊಡ್ಡ ದೊಡ್ಡ ಸ್ವಾಮಿಗಳು ಪರಿಚಯ ಅದಾರೆ. ಅವನಿಗಿರೋ ಸ್ವಾಮಿಗಳು ಪರಿಚಯದಾಗ ಅಂದ್ರೆ ಭಾರತದೊಳಗೆ ಏನು ಅತ್ಯಂತ ಉನ್ನತ ಸ್ಥಾನದಾಗ ಏನು ಜಗತ್ ಗುರುಗಳದಾರಲ್ಲ ಅವರು ಮಂದಿ ಇವ್ರಿಗೆ ಕರಿತಿರ್ತಾರೆ, ನಂಬಲ್ಲಿ ಬಾ ಅಂತ ತಿಳ್ಕೊಂಡು. ಆದ್ರೆ ಎಲ್ಲವನ್ನು ಬಿಟ್ಟು ಚಂದ್ರಶೇಖರ್ ಅಜ್ಜರ ಆಶೀರ್ವಾದವೇ ನನಗೆ ಶ್ರೇಷ್ಠ ಅಂತ ತಿಳ್ಕೊಂಡು ಇವತ್ತು ಈ ಮಠದೊಳಗೆ ಯಾಕೆ ಉದ್ಘಾಟನೆ ಮಾಡಿದ್ದೇನೆ. ಅದನ್ನ ಅಭಿಮಾನ ತಿಳ್ಕೊಂಡು ಹೇಳಿ ನಮ್ಮ ಓಂಕಾರ ಕರೆದಾಗ ಅವ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಏನ್ ಮಂತ್ರ ಕಲಿತಾನ ಅಂತ ತಿಳ್ಕೊಂಡು ಅಂತಿದ್ದ. ಆದ್ರೆ ಅವನಿಗೆ ಕನ್ನಡನು ಅವ್ರ ಊರಿರೋದು ಕರ್ನಾಟಕದಾಗ, ಆದ್ರೆ ಅವನಿಗೆ ಕನ್ನಡನ ಬರಂಗಿಲ್ಲ. ನಾ ಈ ಹುಡುಗಿ ಏನ್ ಮಾಡ್ತಾನೋ ಏನಿಲ್ಲ ಅಂತ ತಿಳ್ಕೊಂಡು ನಮ್ಮ ಅನಂತ ಶಾಸ್ತ್ರಿಗಳು, ಸಿದ್ದು ಶಾಸ್ತ್ರಿಗಳು ಮಂತ್ರ ಹೇಳಕ್ ಬರ್ತಿದ್ದ. ಇವ ಏನ್ ಕಲಿತಾನೋ ಅಂತ ತಿಳ್ಕೊಂಡು ಆಮೇಲೆ ಒಂದು ಆಫೀಸ್ ಮಾಡ್ದ. ಆ ಆಫೀಸ್ ಉದ್ಘಾಟನೆಗೆ ಹೋಗಿದ್ದೆ. ನಿಮ್ಗೆ ವಿಚಿತ್ರ ಆಗುತ್ತ ಆಫೀಸ್ ಉದ್ಘಾಟನೆ ಹೆಂಗಿತ್ತಂದ್ರ ದೊಡ್ಡ ದೊಡ್ಡ MLA MP ಗಳ ಚೇಂಬರ್ ಇರ್ತವಲ್ಲ ಹಂಗ ಮಾಡಿದ. ನಾ ಅನ್ಕೊಂಡೆ ಇದು ಹುಡುಗಿನ ಎಲ್ಲರಿಗೆ ನುಣ್ಣಾಗಿನ ಇದು ಬಂದವ್ರಿಗೆ ಆಫೀಸ್ ಏನು ದೊಡ್ಡದು ಮಾಡ್ಯಾನಂದ್ರ ಇದು ಬಂದವ್ರದೆಲ್ಲ ಶಿವಾಯ ನಮ್ಮಪ್ಪ ಆದ್ರೆ ಅವನು ಏನ್ ಮಾಡ್ದಂದ್ರ ನಾ ಬರೇ ಧರ್ಮದಿಂದ ತಗೊಳ್ಳೋದಲ್ಲ,
ನಾನು ಏನಾದ್ರು ಧರ್ಮ ಕೊಡ್ಬೇಕಂತ ತಿಳ್ಕೊಂಡು ಒಂದು ಆ್ಯಪ್ ಅನ್ನ ವಾಸ್ತು ಆ್ಯಪ್ ಅನ್ನು ಇಲ್ಲಿ ಉದ್ಘಾಟನೆ ಮಾಡಿದ್ದಾನೆ. ಅದು ನಿಜಕ್ಕೂ ಈ ಮಟ್ಟದ ಹೆಮ್ಮೆ ಮತ್ತು ನಮ್ಮೆಲ್ಲರ ಅಭಿಮಾನ ಅಂತ ತಿಳ್ಕೊಂಡು ಹೇಳಿ ಅವನಿಗೂ ಧನ್ಯವಾದಗಳನ್ನ, ಇಬ್ಬರಿಗೂ ಧನ್ಯವಾದಗಳನ್ನು ತಿಳಿಸಿ ಮೇಲೆ ಎಲ್ಲ ಹಿರಿಯರು ಇವರು ನಾರಾಯಣನ ಅಂತ ತಿಳ್ಕೊಂಡು ಬಹಳ ದೊಡ್ಡ ಅಪರೂಪದ ವ್ಯಕ್ತಿ ಅದರ. ಅವ್ರು ಮುದಳದವರು ಯಡೂರಾಗ ಪರಿಚಯ ಆದರು. ನಾನೇ ಬರೋದ ದೊಡ್ಡ ದೊಡ್ಡ ಮಟ್ಟಕ್ಕೆ ಹೋಗ್ತಿರಪ್ಪ ಅಂತಂದ್ರು ಕೂಡಲೇ ಅವ್ರಂದ್ರು ಅಜ್ಜಾರ ದೊಡ್ಡ ದೊಡ್ಡ ಮಟ್ಟ ಅಲ್ರಿ 100 ಮಟ್ಟಕ್ಕೆ ನಾವು ಬರ್ತೀವಿ ಅಂತ ತಿಳ್ಕೊಂಡು 2ನೇ ಸಲ ಅವರು ಕುಟುಂಬ ಸಮೇತವಾಗಿ ಇವತ್ತು ಬಂದಿದ್ದಾರೆ. ಇನ್ನ ನಮ್ಮ ಅಜ್ಜಾರ ನಿಮಗೆಲ್ಲ ನೆನಪಿರ್ಲಿ, ಅವ್ರ ಅಜ್ಜಾರ ಹೆಂಗಂದ್ರೆ ಆರಾಮ ತಪ್ಪಿದ್ರು ಕೂಡ ಹೋದ ವರ್ಷ ನಮಗೆ ಯೋಗ ಸಿಕ್ಕಿದ್ರು. ಮೊನ್ನೆ ಒಬ್ಬರಿಗೆ ಕೇಳಿದ್ರು ಗುರುಗಳು ಯಾರಿಗೆ ಹೇಳಿರಿ ಅನ್ರಿ ಅಂತ ತಿಳ್ಕೊಂಡು. ಆದ್ರೆ ಅಜ್ಜಾರು ಇದು ನನ್ನ ಮಠ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡೋ ಸಲುವಾಗಿ ಆರಾಮಿಲ್ಲಂದ್ರು ಬಂದಾರಂದ್ರೆ ನಾವು ಒಂದೊಂದ್ ಸಲ ಜೋರಾಗಿ ಬಾಗಿಲ್ತಾಯಿ ಅಂತವ್ರು ಅವ್ರು ಮೊದಲ ಶಿಕ್ಷಕರಿದ್ರು, ರಿಟೈರ್ಡ್ ಆಗಿ ಪಂಚಾಯತಿ ಒಳಗಾದ್ರು. ಚಲೋ ಮಾತಾಡ್ತಾರ ಅವ್ರು. ಅದ್ರ ಜೊತೆಗೆ ಮಾತಾಡೋದ್ರ ಜೊತೆ ಧರ್ಮ ಕೆಲಸದೊಳಗೂ ಕೂಡ ಅವರು ತಮ್ಮ ಪ್ರವೃತ್ತಿಯನ್ನು ಇಟ್ಕೊಂಡಿದ್ದಾರೆ. ಅದ್ರ ವಿಶೇಷವಾಗಿ ನಮ್ ದೊಡ್ಡಪ್ಪ ಮ್ಯಾಪ್ ಕೊಡಕ್ಕೂ ಎಲ್ಲ ನಂಗೆತ್ತಿದ್ರು ಶಿವಗೌಡ ಪಾಟೀಲ ಈ ಮಟ್ಟದ ಶಿಷ್ಯರ ಅಜ್ಜಾರನ ಎಂದೂ ಮ್ಯಾಕ್ ಕುಂತಿಲ್ರಿ, ಕೆಳಕೊಂಡವ. ಆದ್ರೆ ಏನ್ ಮಾಡೋದ್ರಿ, ಈಗ ನಮ್ಮ ನೂರು ಪಂಚಾಯತಿ ಸಮಿತಿ ಸದಸ್ಯರಾಗ ಅಂದ್ರೆ ಎಲ್ಲರೂ ಕೊಡ್ಕೋದ್ರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಿಂದ ಏನು ಅಂತಂದ್ರೆ ನೀವೆಲ್ಲ ಇವತ್ತು ಗಡಿಗಳಾದವರು ಬಹಳ ದಿವಸದಿಂದ ಅವ್ರದ್ದು ಇಚ್ಛೆ ಆಯ್ತು. ಅವರದು ಪ್ರತಿ ಸಲ ನಮ್ಮ ಬೆಲ್ಲದವ ಹೇಳಕ್ಕೆ ಅಜ್ಜಾರ ಭಜನೆ ಮಾಡಕ್ ಬರ್ತೀರಿ, ಟೈಮ್ ಯಾವಾಗ ಕೊಡ್ತೀರಿ ಅಂತ ತಿಳ್ಕೊಂಡು ಒಂದು 2-3 ವರ್ಷದಿಂದ ಹಿಂಗ ನಾಳೆಗೆ ಬೇರೆ ನಾಡ್ದು ಬೇರೆ ಅನ್ಕೋತ ಬಂದ್ರಿ. ಯೋಗ ಅವ್ರದ್ದು ಏನಂದ್ರೆ ಗುರು ಪೂರ್ಣಿಮಾ ದಿವಸ ನಾವು ಭಜನೆ ಮಾಡುವಂತ ಯೋಗ ಅವರಿಗೂ ಸಿಕ್ಕುತ್ತ. ಅವರಿಗೊಂದು ಸಲ ಎಲ್ಲಾ ಕಾರ್ಯಕ್ರಮದೊಳಗ ಮೊದಲಿಗೆ ನಮ್ಮ ಎಲ್ಲಾ ಕಾರ್ಯಕ್ರಮಕ್ಕೆ ದಾಸೋಹಕವಾಗಿ ಮೊದಲ ದೇಣಿಗೆ ಕೊಡೋರು ಯಾರಪ್ಪ ಅಂತಂದ್ರೆ ನಮ್ಮ ಹೆಬ್ಬಾಳದ ದುಂಡಯ್ಯ ಸ್ವಾಮಿಗಳು. ನಮ್ಮ ಮಠದಾಗ ಏನೇನ್ ನಡೆದೈತಂದ್ರೆ ಮೊದಲು ಅವರ ತಂದು ಕೊಡ್ತಾರ್ರಿ. ಅದು ಹೆಂಗಂದ್ರೆ ನಮ್ಮ ಅಜ್ಜಾರ ಏನ್ ಮಾಡ್ಬಿಟ್ರಂದ್ರ ಕೆಲವು ಕಾರ್ಯಕ್ರಮಗಳು ಡಿಪಾಸಿಟ್ ಅಂತ ಮಾಡ್ತಾರಲ್ಲ, ಎಫ್ ಡಿ ಅದಾವ್ರು ಆ ಟೈಮಿಗೆ ತಂತನ ರಿನ್ಯೂವಲ್ ಆಗಿಬಿಡ್ತಾವ. ಅವ್ರಾಗಿರ್ಬೋದು, ನಮ್ಮ ಗಡಿಗ್ಲಾದ ಸುರೇಶ್ ಅವರಾಗಿರ್ಬೋದು, ಆಮೇಲೆ ಇಲ್ಲಿನ ರಾಹುಲ್ ಪುಟಾಣಿಯವರು ಬಹಳ ವರ್ಷಗಳಿಂದ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಂತ ಬಂದಿದ್ದಾರೆ. ಜೊತೆಗೆ ನಮ್ಮ ತೇರಣಿಯವರು ಈ ಸಲ ಹೂವಿನ ಸೇವೆ ಮಾಡ್ಯಾರ. ದುಂಡಪ್ಪ ಡಬ್ ಅಂತ ತಿಳ್ಕೊಂಡು ಅವ್ರ ಆಶೀರ್ವಾದ ತಗೋಬೇಕು ಬಂದು. ಅವರು ಹೋದ ವರ್ಷನೂ ಸೇವೆ ಮಾಡ್ಯಾರ, ಈ ವರ್ಷನೂ ಸೇವೆ ಮಾಡ್ಯಾರ. ಅವರಿಗೂ ಎಲ್ಲರಿಗೂ ಸೇವೆ ಮಾಡಿರುವಂತ ಎಲ್ಲಾ ಸೇವಾರ್ಥಿಗಳಿಗೆ ಒಂದು ಸಲ ಜೋರಾದ ಚಪ್ಪಾಳೆ ಹೇಳಿ ಇನ್ನ ಎಲ್ಲ ಊರಿಂದ ವಿಜಯ ಸಂಕಲ್ಪ ಸಲುವಾಗಿ ಕೊಟ್ಟಿದ್ದಾರೆ. ಯಾಕೆ ಇದನ್ನೆಲ್ಲ ಹೇಳಕತ್ತೀವಿ ಅಂತಂದ್ರೆ ಪ್ರತಿ ವರ್ಷವೂ ಗುರು ಪೂರ್ಣಿಮೆಯನ್ನ ವರ್ಷದಿಂದ ವರ್ಷಕ್ಕೆ ಇದು ಹಂಗ ಹಬ್ಬ ಹಾಕೊಂತ ಹೊಂಟೈತಿ. ಇದಕ್ಕೆ ಕಾರಣ ಏನಂದ್ರೆ ಚಂದ್ರಶೇಖರ್ ಅಜ್ಜರ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಪ್ರೀತಿ. ಇವತ್ತು ಬಹಳಷ್ಟು ಹಳ್ಳಿಗಳಿಂದ ಬಹುತೇಕ ನಾ ಯಾಕೆ ಲಿಸ್ಟ್ ಹೇಳಂಗಿಲ್ಲ ಅಂದ್ರ ನಾವು ಪ್ರತಿ ಸಲ ಲಿಸ್ಟ್ ಮಾಡ್ಕೊಂಡಿರ್ತೀನಿ. ಆ ಲಿಸ್ಟ್ ಮಾಡ್ಕೊಂಡು ಹಿಂಗ ಒಂದ್ ರೌಂಡ್ ಓದುತ್ತಿರ್ತೀನಿ, ಮತ್ತೊಂದು 4 ಬಗ್ಗೆ ಹೇಳಕ್ ಕುಂತಿರ್ತಾರೆ. ಅದಕ್ಕೆ ಕಾರಣ ಏನಂದ್ರೆ ಮತ್ತೆ ಹೇಳೋ ಸಮಯಕ್ಕೆ ಏನ್ರ ಊರು ತಪ್ಪುದಂದ್ರೆ ಮುಂದಿನ ಸಲಕ್ಕೆ ಅವ್ರು ನಮ್ಮ 3 ಹೆಸರು ಹೇಳಿಲ್ಲ ಅದರ ಕಡೆ ಹೋಗೋದು ಯಾಕಂದ್ಬಿಟ್ರಿ ಏನ್ ಮಾಡೋದು. ಅದಕ್ಕೆ ಇಲ್ಲಿ ನಿಡಸುವಿಸಿ ಒಂದು ಟೀಮ್ ಬಂದೈತಿ. ಅವ್ರಿಗೆ ಹೇಳ್ಬೇಕು, ನಿಡಸುವಿಸಿ ಊರೊಳಗ ನಾ ಯಡೂರು ಕಾರ್ಯಕ್ರಮ ನಿಮಿತ್ತವಾಗಿ ಹೋಗಿದ್ದೆ. ಎಷ್ಟು ತಯಾರಿ ಮಾಡಿದ್ರಂದ್ರೆ ಇಲ್ಲೆಲ್ಲ ನಮ್ ಕೋತ ಪಾಟೀಲ್ ಅಂತ ಎಲ್ಲರೂ ಹಿರಿಯರ್ ಅದಾರ, ಹೊಸ ಮಂದಿ. ಏನ್ ಮಾಡಿದ್ರು ಊರಾಗ ಒಂದು ಹುಡುಗರು ಉಳಿಲಿಲ್ಲ, ಹಿರಿಯರು ಉಳಿಲಿಲ್ಲ. ಅಖಂಡ ಲಿಂಗ ಕಟ್ಟಿದ ಊರು ಯಾವ್ದಾದ್ರ ಐತಂದ್ರೆ ಅದು ನಿಡಸುವಿಸಿ ಒಳಗೆ 4 ತಾಸು ಕುತ್ಕೊಂಡು